ಚಾನೆಲ್ಗೆ ಸ್ವಾಗತ. ಬಾರದ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ನಾಲತವಾಡ ಸಮಯಕ್ಕೆ ಸರಿಯಾಗಿ ಬಸ್ ಓಡುತ್ತಿಲ್ಲ ಅಂತ ಕಾದು ಬಸ್ ನಿಲ್ದಾಣದಲ್ಲೇ ಪುಡಾರಿಗಳ ಕಿರಿಕಿರಿ ತಾಳಲಾಗುತ್ತಿಲ್ಲ ಎಂದು ಆಕ್ರೋಶಗೊಂಡ ಬಿಜ್ಜೂರ್, ಲೊಟಗೇರಿ ಹಾಗೂ ಗಾರ್ಪೂಜಿ ಲಕ್ಕಸ್ಗಿ ಗ್ರಾಮದ ವಿದ್ಯಾರ್ಥಿಗಳು ಸ್ಥಳೀಯ ಬಸ್ ನಿಲ್ದಾಣದಲ್ಲೇ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರತಿಭಟನೆಗೆ ಕುಳಿತ ಘಟನೆ ನಡೆಯಿತು. ಸುಮಾರು ವರ್ಷಗಳಿಂದ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ಓಡಿಸದೆ ಮನಬಂದ ಸಮಯಕ್ಕೆ ಓಡಿಸಲಾಗುತ್ತಿದೆ. ಹೀಗಾದರೆ ಮನೆಗೆ ತೆರಳಿ ಅಭ್ಯಾಸ ಮಾಡುವುದಾದರೂ ಹೇಗೆ? ಬಸ್ಗಳ ಬಾರದ ಪರಿಣಾಮ ಒಮ್ಮೊಮ್ಮೆ ನಿಲ್ದಾಣದಲ್ಲೇ ಕಾಲಹರಣ ಮಾಡುತ್ತಿದ್ದೇವೆ. ಹೀಗಾದರೆ ನಮ್ಮ ಶಿಕ್ಷಣ ಸ್ಥಿತಿ ಏನು ಎಂದು ಸ್ಥಳೀಯ ಸಾರಿಗೆ ನಿಯಂತ್ರಕರ ಹಾಗೂ ಪೊಲೀಸರ ಎದುರು ತಮ್ಮ ಸಂಕಷ್ಟ ತೋಡಿಕೊಂಡರು. ಮನವೊಲಿಕೆಗೆ ಸ್ಪಂದನೆ. ಸ್ಥಳಕ್ಕೆ ಭೇಟಿ ನೀಡಿದ PSI ಮುನ್ನಾಬಾಯಿಯವರು ಪ್ರತಿಭಟನೆಗೆ ಕುಳಿತ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಆಲಿಸಿದರು. ಬಸ್ ಓಡಿಸುವವರೆಗೂ ಸ್ಥಳ ಬಿಟ್ಟು ಕದಲಲ್ಲ ಎಂದು ವಿದ್ಯಾರ್ಥಿಗಳು ಪಟ್ಟ ಹಿಡಿದರು. ನಂತರ ಸಾರಿಗೆ ನಿಯಂತ್ರಕರ ಜೊತೆ ಚರ್ಚಿಸಿದ PSI ಮುನ್ನಾಬಾಯಿಯವರು ಸ್ಥಳದಲ್ಲೇ ಬೇಡಿಕೆ ಈಡೇರಿಸಿದರು. ಮಧ್ಯಾಹ್ನ 1:30ಕ್ಕೆ ಹಾಗೂ ನಂತರ 2:30ಕ್ಕೆ ಬಸ್ ಓಡಿಸುವಂತೆ ವ್ಯವಸ್ಥೆ ಮಾಡಿಸಿದರು. ನಂತರ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಪಡೆಯುತ್ತಿದ್ದಂತೆ ಆಗಮಿಸಿದ ಬಸ್ಸಿನಲ್ಲಿ ಪ್ರಯಾಣಿಸಿದರು. ಎಚ್ಚರಿಕೆ. ಶಕ್ತಿ ಯೋಜನೆ ಜಾರಿಗೊಂಡ ನಂತರ ಸಮಯಕ್ಕೆ ಸರಿಯಾಗಿ ಬಸ್ಗಳು ಓಡುತ್ತಿಲ್ಲ. ಮನ ಬಂದಂತೆ ಬಸ್ ಓಡಿಸಿದರೆ ಮಕ್ಕಳ ಗೋಳು ಕೇಳೋರು ಯಾರು? ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಸ್ಗಳ ಅವ್ಯವಸ್ಥೆ ಮುಂದುವರೆದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ದಲಿತ ಮುಖಂಡರಾದ ಯಲ್ಲಪ್ಪ ಚಲ್ವಾದಿ, ನಾಗಪ್ಪ ಮಾದರ್ ಹಾಗೂ ಮೌನೇಶ್ ಮಾದರ್ ಎಚ್ಚರಿಕೆ ನೀಡಿದರು. ವರದಿ ಅಬ್ದುಲ್ ರಜಾಕ್ ರಕ್ಕಸ್ಗಿ, MD ಯೂಟ್ಯೂಬ್ ಚಾನಲ್, ನಾಲತ್ವಾಡ. ದಿನಾನು ಹಿಂಗೆ ಮಾಡಿದ್ರೆ ನಾವು ಒಬ್ರು ಲೇಡೀಸ್ ಅಷ್ಟೇ ಅಲ್ಲ, ನಮ್ಮ ಮನೆಗೆ ಏನು ಅನ್ಕೊಳಲ್ಲ. ನಮ್ಮ ತಂದೆ ತಾಯಿ ಇಷ್ಟು ಯಾಕೆ ಲೇಟ್ ಅಂದ್ರೆ ಬಸ್ ಅಂದ್ರೆ ಏನು ಕೇಳಲ್ಲ. ನಾವ್ ಏನ್ ಮಾಡೋದು? ಇರೋದ ಒಂದು ಬಸ್ ಅಂದ್ರೆ ಈಗ 2 ಬಸ್ ಬೇಕಾಗಿಲ್ಲ, ನಮ್ಗೆ ಒಂದೇ ಬಸ್ ಸಾಕು. ಒಂದೇ ಬಸ್ ಸಾಕು. ಹೋಗೋ ಬಸ್ ವಾಪಸ್ ರಿವರ್ಸ್ ಬರಲ್ಲ. ನಾವ್ ಏನ್ ಮಾಡೋದು? 2 ಗಂಟೆಗೆ ಬರ್ತೇವೆ, ಯಾವಾಗ ಬರ್ತೇವೆ ಅರ್ಧ ತಾಸು ಅಂತಾರೆ. ನಾವ್ ಏನ್ ಮಾಡೋದು? ಅದಕ್ಕೆ ನಮ್ಗೆ ಇದು ಇರೋದೊಂದು ಬಸ್ಸನ್ನೇ ನೆಟ್ಟಾಗ್ಬಿಡ ಅಂತ ಹೇಳ್ರಿ, ಸಾಕು. ನಮಗೇನು ಬೇಕಾಗಿಲ್ಲ. ನಾವ್ ಯಾಕೆ ಟ್ರೈ ಮಾಡಕ್ ಹೋಗ್ತೀವಿ ಅಂದ್ರೆ ಡೈಲಿ 6 ಗಂಟೆ ಬಸ್ಸಿಗೆ ಬರ್ತೀವಿ. 6 ಗಂಟೆ ಬಂದಿಂದ ಒಳ್ಳೆ ಹೋಗಕ ನಮ್ಗೆ ಬಸ್ಸೇ ಇರಲ್ಲ. 1:15 ಬಸ್ 2 ಗಂಟೆ ಅಲ್ಲಿ 3 ಗಂಟೆ ಅಲ್ಲಿ ಟೈಮ್ ಇಲ್ರಿ ಬರಾಕ. ಯಾವ್ದೋ ಒಂದು ಬಸ್ ಅಡ್ಜಸ್ಟ್ ಮಾಡ್ಕೊಡ್ತಾರ ನಮ್ಗ. ಆದ್ರೆ ಯಾವಾಗೂ ಟೈಮ್ ಸರಿ ಬಸ್ ಬರ್ಲಿಲ್ಲ ಅಂದ್ರೆ ನಾವು ಊರಿಗೆ ಹೆಂಗ್ ಹೋಗ್ಬೇಕು? ದಿನ ಕಾಲೇಜ್ ಬಂದಿಂದ ದಿನ ನಮ್ಮ ಮನೆ ಪ್ರತಿದಿನ ಕೇಳ್ತಾರೆ, ಯಾಕೆ ಟೈಮ್ ಸರಿ ಬರಲ್ಲ ನೀವು ಕಾಲೇಜ್ನಾಗ? ಏನ್ ಮಾಡ್ತೀರಿ? ನಾವ್ ಏನ್ ಮಾಡಮ್ರಿ? ಇಲ್ಲಿ ಬಸ್ನಾಗ ಬಂದು ಬಸ್ ಸ್ಟ್ಯಾಂಡ್ ಕುಂದ್ರದೇ ಆಗುತ್ತೆ. ಖಾಲಿ ಆ ಟೈಮ್ ವೇಸ್ಟ್ ಆಗುತ್ತೆ. ನಾವು ಊರಿಗೆ ಎಷ್ಟೊತ್ತಿಗೆ ಹೋಗ್ಬೇಕು? ದಿನ ಹಿಂಗಾದ್ರ ಪ್ರತಿದಿನ ನಮ್ಮ ಶಾಲ್ಯಾಗ ವರ್ಕ್ ಕೊಟ್ಟಿರ್ತಾರೆ. ಏನಾದ್ರು ಮಾಡೋದು ನಾವ್ ಎಷ್ಟು ಗಂಟೆಗೆ ಹೋಗಿ ಮಾಡ್ಬೇಕ್ರಿ? ಮತ್ತ ಟೈಮ್ ಸರಿಯಾಗಿ ಬಸ್ ಬಿಡಲ್ಲ. ಒಂದ್ ಬಸ್ 2 ಗಂಟೆಗೆ ಇದು 2 ಗಂಟೆಗೆ 3 ಗಂಟೆ ಬರ್ತೀರಿ. ಬರಲ್ರಿ, ಸೀದಾ ಮುದ್ದಾಕ ಹೋಗುತ್ರಿ. ಹಂಗಾದ್ರ ಅಲ್ಲಿಂದ ಬರೋ ಕಾಲೇಜ್ ಹುಡುಗರಿಗೆ ತೊಂದ್ರೆ ಆಗುತ್ತಾ? ನಾವು ಯಾವ್ದು ಬರ್ದೇ ಇಲ್ಲ, ಹಿಂಗೆ ಮಾಡ್ತಾರೆ. ಆ ಬಸ್ಸೇ ಬಿಡಲ್ಲ ಸರಿಯಾಗಿ. ಮತ್ತೆ 9 ಗಂಟೆ ಒಂದು ಬಸ್ ಐತಿ ನಮ್ಮ ಊರಿಗೆ. ಆ ಬಸ್ ಟೈಮ್ ಸರಿ 9ಕ್ಕೆ ಬರ್ತದೆ. 10 ಗಂಟೆ ಒಂದೊಂದ್ಸತಿ ನಮ್ಮ ಊರಾಗ ಬರ್ಲಿ ಹಂಗೆ ಬರ್ತೀರಿ. 2 ಬಸ್ ಬಂದ ಒಂದ್ ಹಂಗೆ ಬರ್ತೀರಿ. ಇಲ್ಲೇ ನಮ್ಗೆ ಲೇಟ್ ಆಗ್ತದೆ ಕಾಲೇಜ್ ಬರಕ. ಆ ಕಾಲೇಜ್ ಟೆಸ್ಟ್ ಇರ್ತಾವ, ಅಸೈನ್ಮೆಂಟ್ ಇರ್ತಾವ. ನಾವ್ ಏನ್ ಕೊಳ್ಳಿಗ ಸರ್ ನಮ್ಗ ಕಡಿಮೆ ಅಂಕ ಹಾಕ್ತಾರ. ಹಿಂಗಾದ್ರೆ ಹೆಂಗ್ ಮಾಡ್ಬೇಕ್ರಿ ನಾವು? ಬರೋದೇ ಸಂಬಂಧ್ರಿ ಸಾಲಿಗೆ ನಮ್ದು ಅಂಕ ತಗೊಂಡ್ ರಿಸಲ್ಟ್ ಒಂದು ಸಾಲಿನಾಗ ಒಂದು ನೌಕರಿ ತಗೋಬೇಕಂತ ಬರ್ತೀವಿ. ಇಲ್ಲಿ ಏನು ಇರ್ಲಿಕ್ಕ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ನಿಮ್ಮೂರಿಗೆ ಒಟ್ಟ ಬಸ್ ಬರಲ್ಲ. ಒಬ್ರೇ ಮಾತಾಡ್ಬೇಕು. ಬಸ್ ಬರ್ತೀರಿ ಟೈಮಿಂಗ್ ಲೇಟ್ ಆಗಿ ಬರ್ತೀವಿ. 10:15 ಅನ್ನಲ್ಲ 11 ರಸ್ತೆ ಸರಿ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ರಸ್ತೆ ಮಾಡಿಸ್ಬೇಕ್ರಿ ನೀವು. ಸ್ಕೂಲ್ ಟೈಮ್ ಬಸ್ ಬರಲ್ಲ. ಒಳ್ಳೆ ಹೋಗೋದು ನೀವು ಇದ್ರ ಬಗ್ಗೆ ಇಲ್ಲಿ ಇವ್ರು ಡಿಪ್ ಮಾಡಿದ್ರೆ ಏನೋ ಮಾಹಿತಿ ಕೊಡ್ರಿ. ಮುದ್ದೆ ಡಿಪೋ
ಕೆಲ್ಸಕ್ಕೆ ಹೋಗಿದ್ರೆ ಇಲ್ಲಿ ಯಾಕೆ ಕೇಳ್ತಿದ್ರಿ ಹೇಳ್ರಿ ನಾವು ಅಂದ್ರೆ ಅವ್ರು ಡಿಪೋದಾಗ ಯಾಕೆ ಹೇಳ್ತಾರ ಅಂದ್ರೆ ಅವ್ರು ಡ್ಯೂಟಿ ಮಾಡೋದ್ ಬೇಕಾಗಿಲ್ಲ ಅಂತ ಹೇಳಿ ಡಿಪೋದಾಗ ಮ್ಯಾನೇಜರ್ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ದಿನಾನು ಒಬ್ಬೊಬ್ರು ಅದೇ ಮುದ್ದೊಳಗೆ ಡಿಪ್ ಮಾಡಿದಿರ್ತಾರಲ್ಲ ಅವ್ರು ಕೇಳಂದ್ರೆ ಬೇಕು ಮುದ್ದೆ ನಾವು ಮುದ್ದೆ ನಮ್ಗೆ ಬಸ್ ಬಿಡ್ಬೇಕಿಲ್ರಿ ಈ ಸದ್ದ ಮುಂದೆ ಏನ್ ಮಾಡ್ಬೇಕಂತ ಮಾಡ್ರಿ ಮನೆ ನಮ್ಗೆ ಎಕ್ಸ್ಟ್ರಾ ಏನ್ ಬಸ್ ಬೇಕಾಗಿಲ್ಲ ಟೈಮ್ ನಮ್ ಬಸ್ ಇದೆ 1:15 ಐತೆ ಆ ಟೈಮ್ ಬಸ್ ಬಿಟ್ರೆ ಸಾಕು ಅಲ್ಲಿ ಸ್ಥಳಕ್ಕೆ ಯಾರು ಅಧಿಕಾರಿಗೆ ಬರ್ಬೇಕು ಅಲ್ಲಿ ತಾನೇ ಸ್ಟ್ರೈಕ್ ಹೇಳಂಗಿಲ್ಲ ಎಲ್ಲರೂ ಶಿಕ್ಷೆ ಅಲ್ಲ ಈ ಸ್ಥಳಕ್ಕೆ ಯಾರು ಬರ್ಬೇಕು ಗೊತ್ತಿಲ್ಲ ಅಂತ ಹೇಳ್ತಾರೆ ನಾವೇನ್ ಬರ್ಬೇಕ್ರಿ ಇಲ್ಲಿಗೆ ಕುಂದ್ರಿ ಹೇಳ್ರಿ ಯಾವ್ದ್ರಿ ಬಿಡ್ತಾರಂತವ್ರು ಒಂದ್ ನೀ ಇಂದಾಸ ಮಾತಾಡ ಒಂದ್ ವೇಳೆ ಇವತ್ತು ಹಿಂಗ್ ಮಾಡ್ರಿ ನಾಳೆ 2 ಬಸ್ ಬಿಡ್ತೇವೆ ಅಂದ್ರೆ ನಿಮ್ ಟೈಮ್ 2 ಬಸ್ ಬಿಡ್ಲಿಕ್ಕಂದ್ರೆ ಇದಕ್ಕಿಂತ ಉಗ್ರವಾದ ಹೋರಾಟ ಅಂತೇಳಿ ಪೇಪರ್ಗೆ ಎಚ್ಚರಿಕೆ ಈಗ ನಾವು ಸಂಘಟನೆ ಬಂದೇವೆ ಈಗ ನಾವು ನಾಳೆ ಬರ್ಲಿಕ್ಕೆ ನಾವು ಸಂಘಟನೆ ಸಪೋರ್ಟ್ ಕೊಟ್ಟು ಒಂದು 15 ಕೊಟ್ಟು 2 ಬಸ್ಸು ಈಗ ನಿಮ್ಗೆ ಟೈಮಿಂಗ್ ಯಾವ ಬೇಕು ನಮ್ಗೆ ಹಾಕೊಡ್ರಿ ಸಂಘಟನೆ ಅಷ್ಟೇ ಮಾತಾಡ್ಬೇಡಿ ನಾವು ಹೇಳಾಕತ್ತೇವಲ್ಲ ಈಗ ನಮ್ಮ ಜವಾಬ್ದಾರಿ ನಾಳೆ ಅಕಸ್ಮಾತ್ 2 ಬಸ್ ಬಿಡ್ಲಿಲ್ಲ ಅಂದ್ರೆ ನೀವು ಮಾಡಬೇಕು ನಾಳೆನೂ 2 ಬಸ್ ಕಂಟಿನ್ಯೂ 2 ಬಸ್ ಬಿಡ್ತೀರ ಮಾತಾಡಿ ಅವ್ರ ಜೊತೆ ನೀವು ಮಾತಾಡಿ ನಿಮ್ ಸಂಬಂಧ 2 ಬಸ್ ಬಿಡ್ತೀನಿ ಕರೆಕ್ಟ್ ಟೈಮ್ ನೀವು ಕಾಲೇಜ್ಗೆ ಎಷ್ಟು ಗಂಟೆ ಬರ್ತೀರಿ ಎಷ್ಟು ಗಂಟೆ ಬರ್ತೀರಿ 8 ಗಂಟೆ ಕ್ಲಾಸ್ 6 ಗಂಟೆಗೆ ಬರ್ತೀವಿ ಆದ್ರೆ ನಾವು 2 ತಾಸು ಕುಂದಿರ್ತೀವಿ ಬಸ್ ಬರ್ತೈತಿಲ್ರಿ ನಾಳೆ ಬರ್ಲಿಲ್ಲ ಅಂದ್ರೆ ಇಲ್ಲೇ ಕೂಡ ನಾಳೆಗೆ ಇದು ನಿಮ್ಮ ತೊಂದ್ರೆನೇ ನನ್ನ ತೊಂದ್ರೆ ನಾನು ಹೇಳಕತ್ತೀನಿ ನಿಮ್ಮ ಸಂಬಂಧ ತೊಂದರೆ ಪಟ್ಟಿಲ್ಲ ನೀವು ಹೇಳಕತ್ತಿಲ್ಲ ನಿಮ್ಮ ಸಂಬಂಧ ಮಾತಾಡಕತ್ತೀನಿ ಇನ್ನು ಗಂಡ ಹುಡುಗರ ಜೋಡಿ ಮಾತಾಡಿ ನಾಳೆ 2 ಬಸ್ ಬಿಡ್ತೀನಿ ಅಂದ್ರೆ ನಿಮ್ಮ ಟೈಮಿಂಗ್ ಯಾವ ಆಯ್ತು ನಾಳೆ ಬಿಡ್ತೀವಿ ಅಂದ್ರೆ